ಇವರಿಂದಧಮನರ ಗಂಧರ್ವರಿವರು ನರಗಂಧರ್ವರಿವರಿಂದುದಧಿಕ ನಿಮಿಷ ನರಗಂಧರ್ವರಿವರಿಂದುದಧಿ ಮೇಖಲಪತಿಗಳಧಮರು ನೂರು ಗುಣದಿಂದ ಹಿಂದೆ 22ನೇ ಕಕ್ಷೆಯಲ್ಲಿ ಬರತಕ್ಕಂತಹ ಅವರ ಬಗ್ಗೆ ತಿಳಿಸಿದ್ರು. ಅಪ್ಸರಾಸ್ತ್ರೀಯರು, ಗಂಧರ್ವರು, ತುಂಬುರಾದಿ ಗಂಧರ್ವಗಳು ಅವರಿಂದ ಹೇಳಿ ಅದಾದ ನಂತರ ಯಾರು ಬರ್ತಾರೆ ಅಂತಂದ್ರೆ ತದವರರು ಅನಾಖ್ಯಾತ ಅಪ್ಸರು. ತದವರರು ಅಂದ್ರೆ ಅವರಿಗಿಂತಲೂ ಕಡಿಮೆ, ಹಿಂದೆ ಹೇಳಿರ್ತಕ್ಕಂತಹ ಅವರಿಗಿಂತಲೂ ಅವರರು ಅವರಿಗಿಂತಲೂ ಕಡಿಮೆ. ಯಾರು? ಅನಾಖ್ಯಾತ ಅಪ್ಸರ ಸುದತಿಯರು, ಅನಾಖ್ಯಾತರಾದಂತಹ ಅಪ್ಸರ ಸ್ತ್ರೀಯರು. ಸುದತಿ ಅಂದ್ರೆ ಸ್ತ್ರೀ, ಅಪ್ಸರ ಸುದತಿಯರು ಅಂದ್ರೆ ಅಪ್ಸರಶಾಸ್ತ್ರೀಯರು. ಯಾರು ಅಂದ್ರೆ ಅನಾಖ್ಯಾತ. ಅನಾಖ್ಯಾತ ಅಂದ್ರೆ ಹೆಸರು ಹೇಳದೇ ಇದ್ದವರು ಅಂತ ಅರ್ಥ. ಹಿಂದೆ ಊರ್ವಶಿ, ತಿಲೋತ್ತಮ, ಮೇನಕ ಮೊದಲಾದ ಅಪ್ಸರರು 100 ಜನ ಅಪ್ಸರಗಣ ಅಂತ ಹಿಂದೆ ಹೇಳಿದರು. ಇವರಲ್ಲದೆ ಇನ್ನೂ ಅಪ್ಸರಶಾಸ್ತ್ರೀಯರು ಅನೇಕ ಮಂದಿ ಇದ್ದಾರೆ, ಹೆಸರು ಹೇಳದೇ ಇರುವಂತಹ ಅನೇಕ ಜನರು. ಹೇಗೆ ಅನಾಖ್ಯಾತ ದೇವತೆಗಳು ಅಂತಿದ್ದಾರೆ ಅಂದ್ರೆ ಹೆಸರು ಹೇಳದಿರುವ ಅನೇಕ ದೇವತೆಗಳು, ಹಾಗೆ ಹೆಸರು ಹೇಳದಿರುವ ಅನೇಕ ಜನ ಅಪ್ಸರಶಾಸ್ತ್ರೀಯರು ಇದ್ದಾರೆ. ಅವರು ಇವರಿಗಿಂತಲೂ ಕಡಿಮೆ. ತದವರರು ಅನಾಖ್ಯಾತ ಅಪ್ಸರ ಸುದತಿಯರು. ಇವರಿಗಿಂತಲೂ ಇನ್ನ ಕಡಿಮೆಯಾದವರು ಯಾರು ಅಂದ್ರೆ ಕೃಷ್ಣಾಂಗ ಸಂಗಿಗಳು. ಅದರ ತರುವಾಯದಲ್ಲಿ ಕೃಷ್ಣಾಂಗ ಸಂಗಿಗಳು, ಕೃಷ್ಣಾಂಗ ಸಂಘವನ್ನು ಹೊಂದಿದಂತಹ ಕೃಷ್ಣ ಪರಮಾತ್ಮನ ಅಂಗಸಂಗಿಯನ್ನು ಹೊಂದಿರತಕ್ಕಂತಹ ಗೋಪಿಕಾಸ್ತ್ರೀಯರು. ಆ ವೃಂದಾವನದಲ್ಲಿ, ಗೋಕುಲದಲ್ಲಿ ಅನೇಕ ಜನ ಗೋಪಿಕಾಸ್ತ್ರೀಯರು ಏನು ಕೃಷ್ಣ ದೇವರ ಅಂಗಸಂಘವನ್ನು ಪಡೆದಿದ್ದಾರೆ, ಅವರೆಲ್ಲರೂ ಕೂಡ ಅಪ್ಸರಶಾಸ್ತ್ರೀಯರು, ಎಲ್ಲ ಅನಾಖ್ಯಾತ ಅಪ್ಸರಶಾಸ್ತ್ರೀಯರು. ಹೀಗಾಗಿ ಅವರು ಇದ್ದಾರ. ನಂತರ ಅವರಿಗಿಂತಲ ಇನ್ಯಾರು ಕಡಿಮೆ ಅಂದ್ರೆ ಚಿರಪಿತರುಗಳು ಇವರಿಂದ ಅಂತ. ಚಿರಪಿತೃ ದೇವತೆಗಳು ಅಂತ, ಪಿತೃದೇವತೆಗಳಲ್ಲಿ ಅನೇಕ ಜನ ಪಿತೃದೇವತೆಗಳು. ಅದರಲ್ಲಿ ಹಿಂದೆ ಕೆಲವರನ್ನ ಹೇಳಿದರು, 3 ಜನ ಪಿತೃದೇವತಾಗಣ, ಆನಂತರ 7 ಜನ ಪಿತೃದೇವತಾಗಣ ಅಂತ ಹೇಳಿ ಇನ್ನೂ ಉಳಿದಿರತಕ್ಕಂತಹ ಪಿತೃದೇವತೆಗಳು ಇಲ್ಲಿ ಬರ್ತಾರೆ. ಈಗ ಅವ್ರನ್ನ ಚಿರಪಿತೃಗಳು ಅಂತ ಕರೀತಾರೆ. ಹೀಗಾಗಿ ಅವರಿಗಿಂತಲೂ ಚಿರಪಿತೃಗಳು ಕಡಿಮೆ. ಅವರಿಗಿಂತಲೂ ಕಡಿಮೆಯಾದವರು ಯಾರು ಅಂತಂದ್ರೆ ತ್ರಿದಶ ಗಂಧರ್ವಗಣ. ತ್ರಿದಶ ಅಂದ್ರೆ ದೇವತೆಗಳು, ತ್ರಿದಶ ಗಂಧರ್ವ ಅಂದ್ರೆ ದೇವಗಂಧರ್ವರು ಅಂತ ಅರ್ಥ. ದೇವಗಂಧರ್ವರ ಗಣ ಈ ಚಿರಪಿತೃಗಳಿಗಿಂತಲೂ ಕಡಿಮೆ. ಅವರಿಗಿಂತಲೂ ನರಗಂಧರ್ವರು, ಈ ದೇವಗಂಧರ್ವರಿಗಿಂತಲೂ ಮನುಷ್ಯ ಗಂಧರ್ವರು ಇನ್ನೂ ಕಡಿಮೆಯವರು. ಇವರಿಂದ ಉದಧಿ ಮೇಖಲಪತಿಗಳು ಅಧಮರು 100 ಗುಣದಿಂದ. ಇವರಿಗಿಂತಲೂ, ಈ ನರಗಂಧರ್ವರಿಗಿಂತಲೂ ಕಡಿಮೆ ಯಾರು ಅಂದ್ರೆ ಉದಧಿ ಮೇಖಲಪತಿಗಳು. ಉದಧಿ ಮೇಖಲ, ಉದಧಿ ಅಂದ್ರೆ ಸಮುದ್ರ, ಉದಧಿ ಮೇಖಲ, ಮೇಖಲ ಅಂತಂದ್ರೆ ಟೊಂಕಕ ಸುತ್ತಕೊಂಬ ಒಡ್ಯಾಣ ಅಂತ ಅರ್ಥ. ಸಮುದ್ರವನ್ನೇ ಒಡ್ಯಾಣವನ್ನಾಗಿ ಪಡೆದದ್ದು ಯಾವುದು? ಈ ಭೂಮಿ ಅಂತ ಅರ್ಥ. ಉದಧಿ ಮೇಖಲ ಅಂತಂದ್ರೆ ಈ ಭೂಮಿ. ಆ ಭೂಮಿಗೆ ಅಧಿಪತಿಗಳು ಅಂದ್ರೆ ಚಕ್ರವರ್ತಿಗಳು ಅಂತ ಅರ್ಥ. ಹಿಂದೆ ಹೇಳಿರ್ತಕ್ಕಂತಹ 100 ಜನ ಚಕ್ರವರ್ತಿಗಳು ಏನಿದ್ದಾರಲ್ಲ, ಮಾಂಧಾತ, ನಹುಷ, ಪರೀಕ್ಷಿತ ಮೊದಲಾದಂತಹವರು, ಅವರನ್ನು ಬಿಟ್ಟು ಉಳುಕಿ ಇನ್ನೂ ದೊಡ್ಡ ದೊಡ್ಡ ರಾಜರಿದ್ದಾರೆ, ಬೇರೆ ಅನೇಕ ಜನ. ಹೀಗಾಗಿ ಅವರು ಇಲ್ಲಿ ಬರ್ತಾರೆ. ಆ 100 ಜನ ಅತ್ಯುತ್ತಮರವರು, ಆ ಕರ್ಮಜ ದೇವತೆಗಳ ಹತ್ತಲೇ ಬರತಕ್ಕಂಥ ಮಹಾ ದೊಡ್ಡ ರಾಜರವರೆಲ್ಲರೂ. ಅವರಲ್ಲದೆ ಇನ್ನು ಉಳುಕಿ ರಾಜರು ಇಲ್ಲಿ ಬರ್ತಾರೆ, ಈ ಒಂದು ಗಣದಲ್ಲಿ ಬರ್ತಾರೆ. ಉದಧಿ ಮೇಖಲ ಪತಿಗಳು ಅಧಮರು. ಎಷ್ಟು? 100 ಗುಣದಿಂದ. ಈ 100 ಗುಣದಿಂದ ಅನ್ನೋದು ಎಲ್ಲ ಕಡೆ ಇಟ್ಕೋಬೇಕು. ಎಲ್ಲರಿಗಿಂತಲೂ ಈ ರೀತಿಯಾಗಿ ಒಬ್ಬರಿಗಿಂತೊಬ್ಬರು 100 ಗುಣ ಕಡಿಮೆಯಾದವರು ಅಂತ ಅರ್ಥ.
ಹಿಂದೆ ಹೇಳಿದವರಿಗಿಂತಲೂ ಅನಾಖ್ಯಾತ ಅಪ್ಸರಶಾಸ್ತ್ರೀಯರು ಕಡಿಮೆ. ಅವರಿಗಿಂತಲೂ ಕೃಷ್ಣನ ಅಂಗಸಂಗ ಹೊಂದಿದ ಗೋಪಿಕಾಸ್ತ್ರೀಯರು ಕಡಿಮೆ. ಅವರಿಗಿಂತಲೂ ಚಿರಪಿತೃಗಳು ಕಡಿಮೆ. ಇವರಿಗಿಂತಲೂ ದೇವಗಂಧರ್ವರ ಗುಂಪು ಕಡಿಮೆ. ಇವರಿಗಿಂತಲೂ ಮನುಷ್ಯ ಗಂಧರ್ವರು ಕಡಿಮೆ. ಇವರಿಗಿಂತಲೂ ರಾಜರು 100 ಗುಣಗಳಿಂದ ಕಡಿಮೆ. ತದವರರ ಅನಾಖ್ಯಾತ ಅಪ್ಸರ ಸುದತಿಯರು ಕೃಷ್ಣಾಂಗ ಸಂಗಿಗಳದರ ತರುವಾಯದಲ್ಲಿ ಚಿರಪಿತರುಗಳು ಇವರಿಂದ ತ್ರಿದಶ ಗಂಧರ್ವಗಣ ಇವರಿಂದ ಧಮ ನರಗಂಧರ್ವರಿವರಿಂದುದ ಮೇಖಲಪತಿಗಳ ಧಮರು ಮೂರು ಗುಣದಿಂದ ಅದಕ್ಕಿಂತಲೂ ಇನ್ನ ಮುಂದಿನ ತಾರತಮ್ಯವನ್ನು ಹೇಳ್ತಾ ಇದ್ದಾರೆ. ಪೃಥ್ವಿಪತಿಗಳಿಗಿಂತ ಶತ ನುಜೋತ್ತಮರು ಕಡಿಮೆನಿಪರು ಇವರಿಂದುತ್ತರೋತ್ತರ 100 ಗುಣದಿಂದಧಿಕರಾದವರ ನಿತ್ಯದೈ ಚಿಂತಿಸುತ ನಮಿಸುತ್ತ
ನಮಿಸುತ ಭೃತ್ಯನ ನಹುದೆಂಬ ಭಕ್ತರ ತದಯಗೊಂಡು ಕರುಣಿಪರ ಕಿಳ ಸೌಖ್ಯಗಳ ರೀತಿಯಾಗಿ ಹಿಂದೆ ಹೇಳಿದಂತೆ ರಾಜರ ತನಕ ಬಂದರು. ಅದಾದ ಮೇಲೆ ಪೃಥ್ವಿಪತಿಗಳಿಗಿಂತ, ಪೃಥ್ವಿಪತಿಗಳು ಅಂದರೆ ರಾಜರು, ಉದರಿ ಮೇಕಲಪತಿ ಹಿಂದೆ ಹೇಳಿದವರೇ ಪೃಥ್ವಿಪತಿಗಳು, ಅವರಿಗಿಂತ ಶತ ಮನುಜೋತ್ತಮರು ಕಡಿಮೆ ಎನ್ನಿಪರು. ಶತ ಅಂದರೆ ಶತಗುಣ, 100 ಗುಣ. ಯಾರು? ಮನುಜೋತ್ತಮರು, ಮನುಷ್ಯೋತ್ತಮರು. ಆ ರಾಜರಿಗಿಂತಲೂ ಮನುಷ್ಯೋತ್ತಮರು 100 ಗುಣ ಕಡಿಮೆ ಅಂತ ಅನ್ನಿಸ್ತಾರೆ. ಹೀಗೆ ಕೊನೆಗೆ ಮನುಷ್ಯೋತ್ತಮರು ಬಂದರು. ಇಲ್ಲಿಂದೇ ಮೋಕ್ಷಯೋಗ್ಯ ಜೀವರ ತಾರತಮ್ಯ ಶುರುವಾಗ್ತದೆ. ಹೀಗಾಗಿ ಮನುಜೋತ್ತಮರು, ಗುಣ ಕಡಿಮೆಯಾದಂತಹವರು ಮನುಷ್ಯೋತ್ತಮರು. ಅಲ್ಲಿಂದ ಉತ್ತರೋತ್ತರ 100 ಗುಣದಿಂದ ಅಧಿಕರಾದವರ ನಿತ್ಯದಲ್ಲಿ ಚಿಂತಿಸುತ್ತಾ ನಮಿಸುತ್ತಾ, ಈ ಮನುಷ್ಯೋತ್ತಮರಿಂದ ಮೊದಲು ಮಾಡಿಕೊಂಡು ಉತ್ತರೋತ್ತರ ಅಂದರೆ ಮೇಲಿಂದ ಮೇಲೆ, ಅವರಿಗಿಂತಲೂ ಮೇಲೆ, ಅವರಿಗಿಂತಲೂ ಮೇಲೆ, ಹೀಗೆ ಮನುಷ್ಯೋತ್ತಮರಿಗಿಂತಲೂ ಈ ಚಕ್ರವರ್ತಿಗಳು, ಅವರಿಗಿಂತಲೂ ಮೇಲೆ ಮನುಷ್ಯ ಗಂಧರ್ವರು, ಅವರಿಗಿಂತಲೂ ಮೇಲೆ ದೇವಗಂಧರ್ವರು, ಅವರಿಗಿಂತಲೂ ಮೇಲೆ ಚಿರಪಿತೃಗಳು. ಹೀಗ ಉತ್ತರೋತ್ತರ ಅಂದರೆ ಮೇಲಿಂದ ಮೇಲೆ, ಮೇಲಿಂದ ಮೇಲೆ ಉತ್ತರೋತ್ತರ 100 ಗುಣದಿಂದ ಅಧಿಕರಾದವರ, ಉತ್ತರೋತ್ತರ ಇವರು 100 ಗುಣದಿಂದ ಅಧಿಕರಾಗ್ತಾರೆ ಅಂತ ಅರ್ಥ. ಮೇಲೆ ಹೋಗೋ ಕೊದ್ದಿ ಒಬ್ಬರಿಗಿಂತ 100 ಗುಣ ಹೆಚ್ಚೆಚ್ಚಾಗ್ತಾ ಹೋಗ್ತಾರೆ. ಇಂತಹ ಅವರನ್ನೆಲ್ಲರನ್ನೂ ನಿತ್ಯದಲ್ಲಿ ಚಿಂತಿಸುತ್ತಾ ನಮಿಸುತ್ತಾ, ಎಲ್ಲರೂ ಮಹಾನುಭಾವರು, ಹೀಗಾಗಿ ನಮಗಿಂತಲೂ ಎಲ್ಲರೂ ಉತ್ತಮರು, ನಾವು ಮನುಷ್ಯೋತ್ತಮರುಗಳಾಗಿ ಬರ್ತೀವಿ. ಹೀಗಾಗಿ ನಮ್ಮ ಮೇಲಿರತಕ್ಕಂಥವ್ರನ್ನ ಎಲ್ಲರೂ ಕೂಡ ಮಹಾನುಭಾವರಾಗಿದ್ದಾರೆ. ಅವರನ್ನೆಲ್ಲ ನಿತ್ಯದಲ್ಲಿ ಚಿಂತಿಸುತ್ತಾ ನಮಿಸುತ್ತಾ ನಮಸ್ಕಾರ ಮಾಡ್ತಾ, ಭೃತ್ಯ ನಾನಹುದು ಎಂಬ ಭಕ್ತರ ಚಿತ್ತದಲ್ಲಿ, ಇವರು ಭೃತ್ಯ ನಾನು, ಅವರು ನನಗಿಂತಲೂ ದೊಡ್ಡವರು, ಅವರಿಗೆ ನಾನು ಭೃತ್ಯ ಸೇವಕ ಎಂಬ ಈ ರೀತಿಯಾಗಿ ಯಾವ ಭಕ್ತರಾದರೆ ಹೇಳ್ತಾರೋ, ಯಾರಿಗೆ ಈ ತಾರತಮ್ಯ ಜ್ಞಾನ ಚೆನ್ನಾಗಿರ್ತದೆಯೋ ಅಂತಹ ಭಕ್ತರ ಚಿತ್ತದಲ್ಲಿ ನೆಲೆಗೊಂಡು ಕರುಣಿಪರು ಅಖಿಳ ಸೌಖ್ಯಗಳ, ಅಂತಹ ಭಕ್ತರ ಚಿತ್ತದಲ್ಲಿ ಮನಸ್ಸಿನಲ್ಲಿ ನೆಲೆಗೊಂಡು ಕರುಣಿಪರು ಅಖಿಳ ಸೌಖ್ಯಗಳ, ಎಲ್ಲ ಸೌಖ್ಯಗಳನ್ನು ಕೂಡ ಕರುಣಿಸುತ್ತಾರೆ. ಯಾರು? ದೇವತೆಗಳು. ಹೀಗಾಗಿ ಈ ರೀತಿಯಾಗಿ ಯಾರು ಚಿಂತನೆ ಮಾಡ್ತಾರೆ, ತಾರತಮ್ಯಕ್ಕೆ ಅನುಗುಣವಾಗಿ ಅವರ ಭೃತ್ಯ ನಾನು, ಅವರ ಸೇವಕ ನಾನು ಅಂತ ಯಾರಾದರೆ ಹೇಳ್ತಾರೋ ಅವರಿಗೆ ಇಹಪರ ಸೌಖ್ಯಗಳನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಅವರಿಗೆ ಇಹಪರ ಈ ಲೋಕದ ಪರಲೋಕದ ಸೌಖ್ಯವನ್ನು ದೇವತೆಗಳೆಲ್ಲರೂ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಗೊತ್ತಾಯ್ತಲ್ಲ? ಅಪರೋಕ್ಷ ಜ್ಞಾನ ಆದ್ಮೇಲಕ್ಕೆ ಮೋಕ್ಷಕ್ಕೆ ಹೋದ, ಒಟ್ಟಿಗೆ ಅಪರೋಕ್ಷ ಜ್ಞಾನಕ್ಕೆ ಯೋಗ್ಯರು ಅಂತ ಅರ್ಥ. ಅಪರೋಕ್ಷ ಜ್ಞಾನ ಹೊಂದಲಿಕ್ಕೆ ಯೋಗ್ಯರು ಇವರೆಲ್ಲರೂ. ಅಪರೋಕ್ಷ ಜ್ಞಾನ ಆದ್ಮೇಲಕ್ಕೆ ಮೋಕ್ಷಕ್ಕೆ ಹೋಗ್ತಾರ. ಅಲ್ಲ, ಇದರಲ್ಲಿ ಯಾರು, ಎಲ್ಲರೂ ಅಷ್ಟೇ. ಯಾರಿಗೆ ಅಪರೋಕ್ಷ ಜ್ಞಾನ ಆಗ್ತದೆ ಅವರು ತಾರತಮ್ಯ ಅಷ್ಟೇ ಇದು ಹೇಳಿದ್ದು. ಅವ್ರಿಗಿನ್ನ ಅಪರೋಕ್ಷ ಜ್ಞಾನ ಆಗ್ಯದ ಬಿಟ್ಟದ ಎಂಬುದು ಹೇಳಲಿಲ್ಲ. ಒಟ್ಟಿಗೆ ಅಪರೋಕ್ಷ ಜ್ಞಾನ ಆಗ್ಲಿಕ್ಕೆ ಎಲಿಜಿಬಿಲಿಟಿ ಇದ್ದವರು ಯಾರು ಅಂದ್ರೆ ಇವರು ಅಂತ ಅರ್ಥ. ಹಂಗ ಇವರು ಅಪರೋಕ್ಷ ಜ್ಞಾನ ಇವರು ಕಂಪಲ್ಸರಿ ಅಪರೋಕ್ಷ ಜ್ಞಾನ ಆಗ್ತದ, ಆದ ಮೇಲಕ್ಕೆ ಅವರು ಮೋಕ್ಷಕ್ಕೆ ಹೋಗೋದು. ಅಸಲು ಅಪರೋಕ್ಷ ಜ್ಞಾನಕ್ಕನೇ ಯೋಗ್ಯರಲ್ಲದೆ ಹೋದರೆ ಪ್ರಯೋಜನ ಇಲ್ಲಲ್ಲ. ಹೀಗೆ ಅಪರೋಕ್ಷ ಜ್ಞಾನ ಹೊಂದಲಿಕ್ಕೆ ಯಾರಪ್ಪ ಯೋಗ್ಯರು ಅಂದ್ರೆ ಇಲ್ಲಿಂದ ಎಲ್ಲರೂ ಯೋಗ್ಯರೇ, ಮನುಷ್ಯೋತ್ತಮರು, ಚಕ್ರವರ್ತಿ ಎಲ್ಲರೂ ಯೋಗ್ಯರೇ. ಅವರ ಯೋಗ್ಯತಾ ಅಷ್ಟಿದೆ. ಅವರಿಗೆ ಯಾವಾಗ ಅಪರೋಕ್ಷ ಜ್ಞಾನ ಆಗ್ತದೆ ಆಗ ಮೋಕ್ಷಕ್ಕೆ ಹೋಗ್ತಾರ ಅಂತ ಅರ್ಥ ಇಷ್ಟೇ. ಹೀಗೆ ಆಗಿದೆ ಅಂತ ಏನು ಹೇಳೋಣಿಲ್ಲ. ಯೋಗ್ಯತಾ ಕ್ಲಾಸಸ್ ಇವು, ಕ್ಲಾಸ್ನೇ ಜಾಯಿನ್ ಆಗ್ಯಾರ, ಕ್ಲಾಸ್ನ ಯಾವ ಎಕ್ಸಾಮ್ ಬರೆದ್ರೆ ಆಮೇಲಕ್ಕೆ ಪಾಸ್ ಆಗ್ತಾರೆ ಅಷ್ಟೇ. 6th 7th ಕ್ಲಾಸ್ ಎಂಟರ್ ಆಗ್ಯಾರಪ್ಪ, ಎಂಟರ್ ಆಗ್ಯಾರ, ನೀವು 7th ಕ್ಲಾಸ್ ಅಂದ ತಕ್ಷಣ ಪಾಸ್ ಆಗ್ಬಿಟ್ಟಾನ ಅಂತ ಅಂದ್ಬಿಟ್ರೆ ಹೆಂಗ? ಕೊನೆಗೆ ಎಕ್ಸಾಮ್ ಇಡ್ತಾರ, ಎಕ್ಸಾಮ್ ಪಾಸ್ ಆದ್ರೆ 7th ಕ್ಲಾಸ್ ಪಾಸ್ ಆದಂತೆ ಲೆಕ್ಕ.
ಆಗ ಇವೆಲ್ಲರ ಕ್ಲಾಸಸ್ ಅನ್ ಮಾತು ಇವೆಲ್ಲ ಕ್ಲಾಸ್ನಾಗ ಇದ್ದಾರ. ಯಾವಾಗ ಅಂದ್ರೆ ತಾನು ಅಂದ್ರೆ 6th ಕ್ಲಾಸ್ಗಿಂತಲೂ 7th ಕ್ಲಾಸ್ ಅವನು ದೊಡ್ಡವನು ಅಂತಂತೀವೋ ಇಲ್ಲೋ. ಅಂದ ಮಾತ್ರಕ್ಕೆ ಅವರಿಗೆ 6th ಕ್ಲಾಸ್ ಆಗೋಯ್ತು ಅಂತ ಅರ್ಥ ಅಲ್ಲ. 6th ಇದ್ದಾರ, ಪಾಸ್ ಆದ ಮೇಲಕ್ಕ ಅವರು ಹೋಗ್ತಾರೆ ಮೇಲಕ್ಕ ಹಾಗ. ಅಂದ್ರೆ ಇಲ್ಲಿ ಏನು ಮತ್ತೆ ಒಂದು ಕಕ್ಷೆ ಇನ್ನೊಂದು ಕಕ್ಷಕ್ಕೆ ಹೋಗ್ತಾರ ಅಂತ ಅರ್ಥ ಅಲ್ಲ. ಒಟ್ಟಾರೆ ಅವರು ಅಪರೋಕ್ಷ ಜ್ಞಾನ ಆಯಿತು ಅಂತಂದ್ರೆ ಆ ಕಕ್ಷದಲ್ಲಿ ಇದ್ದಾರ. ಯಾವಾಗ ಅವರಿಗೆ ಅಪರೋಕ್ಷ ಜ್ಞಾನ ಆಗ್ತದೆ ಅವಾಗ ಮೋಕ್ಷಕ್ಕೆ ಹೋಗ್ತಾರೆ. ಒಟ್ಟಿಗೆ ಇವರೆಲ್ಲರೂ ಕೂಡ ಅಪರೋಕ್ಷ ಜ್ಞಾನಕ್ಕೆ ಯೋಗ್ಯರು, ಅಂದ್ರೆ ಮುಕ್ತಿಗೆ ಯೋಗ್ಯರು ಅಂತ ಅರ್ಥ ಅಷ್ಟೆ. ಅವರೆಲ್ಲ ಯಾರು ದೇವತೆಗಳು ಅಂತಿದ್ದಾರೆ, ದೇವತೆಗಳೆಲ್ಲರಿಗೂ ಅಪರೋಕ್ಷ ಜ್ಞಾನ ಆಗಿರುತ್ತದೆ ಕಂಪಲ್ಸರಿ. ಅದೊಂದು ಅಂದ್ರೆ ಮನುಷ್ಯೋತ್ತಮರು ಇವರಿಗೆ ಇನ್ನೂ ಆಗಿರೋದಿಲ್ಲ. ದೇವತೆಗಳು ದೇವತಾ ಪಟ್ಟಕ್ಕೆ ಯಾರು ಬಂದಿರ್ತಾರೆ ಅವರೆಲ್ಲರಿಗೂ ಕೂಡ ಅಪರೋಕ್ಷ ಜ್ಞಾನ ಆಲ್ರೆಡಿ ಆಗಿರ್ತದೆ. ಆಗಿದ್ರೇನೆ ದೇವತಾ ಪಟ್ಟಕ್ಕೆ ಬಂದಿರ್ತಾರೆ. ಹೀಗಾಗಿ ಅವ್ರ ವಿಷಯ ಬೇರೆ. ದೇವತೆಗಳೆಲ್ಲರಿಗೂ ಅಪರೋಕ್ಷ ಜ್ಞಾನ ಹಾಗೆ ಆಗಿದೆ. ಇವರಿಗೆ ಇನ್ನ ರಾಜರಿಗೆ ಮತ್ತು ಮನುಷ್ಯೋತ್ತಮರಿಗೆ ಅವರಿಗೆ ಆಗಿಲ್ಲ. ಅವರೆಲ್ಲರಿಗೆ ಯಾವಾಗ ಆಗ್ತದೆ ಅವಾಗ ಹೋಗ್ತದೆ. ದೇವತೆಗಳು ಮಾತ್ರ ಕಂಪಲ್ಸರಿ. ದೇವತೆಗಳು ಅಂದ್ರೆ ಆಲ್ರೆಡಿ ಅವರ ಅಪರೋಕ್ಷ ಜ್ಞಾನ ಪಡೆದೇ ಬಂದಿರ್ತಾರ ಅಂತ ಅರ್ಥ. ರಾಜರಿಗಿಂತಲೂ ಮನುಷ್ಯೋತ್ತಮರು 100 ಗುಣ ಕಡಿಮೆ. ಇವರಿಗಿಂತಲೂ ಮೇಲಿಂದ ಮೇಲಕ್ಕೆ ನೂರು ಗುಣದಿಂದ ಅಧಿಕರಾದವರನ್ನು ಪ್ರತಿನಿತ್ಯದಲ್ಲಿ ಚಿಂತಿಸುತ್ತಾ ನಮಸ್ಕರಿಸುತ್ತಾ ಇವರ ಭೃತ್ಯ ನಾನು ಎನ್ನುವ ಭಕ್ತರ ಮನಸ್ಸಿನಲ್ಲಿ ನೆಲೆಗೊಂಡು ಈ ದೇವತೆಗಳು ಎಲ್ಲ ಸೌಖ್ಯಗಳನ್ನು ಕರುಣಿಸುತ್ತಾರೆ. ಪೃಥ್ವಿಪತಿಗಳಿಗಿಂತ ಶತ ಅನುಜೋತ್ತಮರು ಕಡಿಮೆನಿಪರು. ಇವರಿಂದುತ್ತರೋತ್ತರ 100 ಗುಣದಿಂದ ಅಧಿಕರಾದವರ
ನಿತ್ಯದಲ್ಲಿ ಚಿಂತಿಸುತ್ತ ನಮಿಸುತ್ತ ಭೃಜ್ಜನಹುದೆಂಬ ಭಕ್ತರ ಚಿತ್ತದೈ ನೆಲೆಗೊಂಡು ಕರುಣಿಪರಖಿಳ ಸೌಖ್ಯಗಳ ದ್ರುಮಲತಾ ತೃಣಗುಲ್ಮ ಜೀವರು ಪ್ರಮದಿನಿ ಚರು ಇವರಿಗಿಂತ ಅಧಮರೆನಿಸುವರು ನಿತ್ಯ ಬದ್ಧರಿಗಿಂತ ಜ್ಞಾನಿ ತಮೋ ಯೋಗ್ಯರ ಭೃತ್ಯರಧಮರು ಅಮರುಷಾದ್ಯಭಿಮಾನಿ ದೈತ್ಯರು ನಮುಚಿ ಮೊದಲಾದವರಿಗಿಂತಲಿ ವಿಪ್ರಚಿತಿ ನೀಚ ಹಾಗೆ ಕಳಕ್ಕೆ ಬರ್ತಾ ಇದ್ದಾರೆ ಮೇಲಿಂದ ಕಳಕ್ಕೆ ಮನುಜೋತ್ತಮರು ಮನುಷ್ಯೋತ್ತಮರಿಗಿಂತ ಅಷ್ಟರವರೆಗೆ ಹೇಳಿ ಅವರಿಗಿಂತಲೂ ಇನ್ನ ಕೆಳಗೆ ಇರತಕ್ಕಂತಹವರು ದ್ರುಮ ಲತಾ ತೃಣ ಗುಲ್ಮ ಜೀವರು. ದ್ರುಮ ಅಂದರೆ ಗಿಡ, ಲತಾ ಲತಾ ಅಂದರೆ ಬಳ್ಳಿ, ತೃಣ ಅಂದರೆ ಹುಲ್ಲು, ಗುಲ್ಮ ಅಂದರೆ ಪೊದ ಅಂತಂತಾರಲ್ಲ ಪೊದೆ. ಆ ರೂಪದಲ್ಲಿ ಕೂಡ ಆ ಆಕಾರದಲ್ಲಿಯೂ ಕೂಡ ಜೀವರ ಸ್ವರೂಪ ಇರ್ತದೆ. ಜೀವರು ಜೀವರು ಕೆಲವರು ಇರ್ತಾರೆ ಗಿಡ ಆಕಾರದಲ್ಲಿ ಯಾವ ಸ್ವರೂಪ ಗಿಡ ಆಕಾರದಲ್ಲಿ ಇರ್ತದೆ, ಕೆಲವರು ಬಳ್ಳಿ ಆಕಾರದಲ್ಲಿ, ಕೆಲವರು ಹುಲ್ಲಿನ ಆಕಾರದಲ್ಲಿ, ಕೆಲವರು ಪೊದೆ ಆಕಾರದಲ್ಲಿ, ಹೀಗೆ ಜೀವರು ಇರ್ತಾರೆ. ಅವರು ಕೂಡ ಮುಕ್ತಿಯೋಗ್ಯರು. ಮುಕ್ತಿಯೋಗ್ಯರ ಸ್ವರೂಪದಲ್ಲಿ ಈ ರೀತಿಯಾಗಿ ಮರ, ಬಳ್ಳಿ, ಹುಲ್ಲು, ಪೊದೆ ಆಕಾರಗಳಲ್ಲಿಯೂ ಕೂಡ ಇರ್ತಾರೆ ನಮ್ಮ ಮಾತು. ಅವರೆಲ್ಲರೂ ಈ ಮನುಷ್ಯೋತ್ತಮರಿಗಿಂತಲೂ ಕಡಿಮೆ ಆಗ್ತಾರೆ. ಹೀಗೆ ಮುಕ್ತಿಯೋಗ್ಯರೇ ಆದರೆ ಆ ಆಕಾರದ ಆ ಸ್ವರೂಪದಲ್ಲಿ ಇರ್ತಾರೆ ಅನ್ನೋದು. ಇವರು ಎಲ್ಲರಿಗಿಂತಲೂ ಕಡಿಮೆಯಾಗಿರತಕ್ಕಂತಹ ಅವರು ತಾರತಮ್ಯದಲ್ಲಿ. ಇವರಿಗಿಂತ ಅಧಮರೆನಿಸುವರು ನಿತ್ಯಬದ್ಧರು. ಇಲ್ಲಿಗೆ ಮುಕ್ತಿಯೋಗ್ಯರು ಮುಗಿತು. ಧ್ರುಮಾಲತಾ ತೃಣ ಗುಲ್ಮ ಜೀವರವರೆಗೂ ಮುಕ್ತಿಯೋಗ್ಯರು ಇರ್ತಾರೆ. ಇನ್ನು ಇವರಿಗಿಂತಲೂ ಕಡಿಮೆ ಅಧಮರಾದವರು ಯಾರು ಅಂದರೆ ನಿತ್ಯಬದ್ಧರು. ನಿತ್ಯಬದ್ಧರು ಅಂದರೆ ನಿತ್ಯ ಸಂಸಾರಿಗಳು ಅಂತ ಅರ್ಥ. ಸೊ ಈ ನಿತ್ಯ ಸಂಸಾರಿಗಳು ಹಂಗೆ ಮೋಕ್ಷಕ್ಕೂ ಹೋಗೋದಿಲ್ಲ, ಈ ಕಡೆ ತಮಸ್ಸಿಗೂ ಹೋಗೋದಿಲ್ಲ, ಮಧ್ಯದಲ್ಲಿ ಇರ್ತಾರೆ ಅದು ರಾಜಸ ಜೀವರು. ನಿತ್ಯಬದ್ಧರು ಅಂತ ಕರೀತಾರೆ ಅವರನ್ನು. ಹೀಗಾಗಿ ಈ ದ್ರುಮ ಲತಾ ತೃಣ ಗುಲ್ಮ ಜೀವರಿಗಿಂತಲೂ ಕಡಿಮೆಯಾದವರು ಇವರು ಯಾರು ನಿತ್ಯಬದ್ಧರು ಅಂದರೆ ನಿತ್ಯ ಸಂಸಾರಿಗಳು. ಇವರಿಗಿಂತ ಅಜ್ಞಾನಿ ತಮೋಯೋಗ್ಯರ ಭೃತ್ಯರಧಮರು. ಅವರಿಗಿಂತಲೂ ಅಜ್ಞಾನಿ ಅಂದರೆ ಅಜ್ಞಾನಿಗಳಾದ ತಮೋಯೋಗ್ಯ ಜೀವರ ಭೃತ್ಯರಿದ್ದಾರೆ. ಮೇನ್ ತಮೋಯೋಗ್ಯರು ದೊಡ್ಡ ರಾಕ್ಷಸರು ಅಲ್ಲದೆ ಅವರಿಗೆ ಭೃತ್ಯರಿರ್ತಾರಲ್ಲ, ಅಸಿಸ್ಟೆಂಟ್ಸ್. ಹೀಗಾಗಿ ಭೃತ್ಯರಾದಂತಹ ಸೇವಕರಾದಂತಹ ರಾಕ್ಷಸರು ತಮೋಯೋಗ್ಯರು ಅವರು ಇದ್ದಾರೆ. ನಿತ್ಯಬದ್ಧರಿಗಿಂತಲೂ ಅವರಿನ್ನ ನೀಚರು. ಅವರಿಗಿಂತಲೂ ಅಮರುಷಾದ್ಯಭಿಮಾನಿ ದೈತ್ಯರು. ಇನ್ನು ಅವರಿಗಿಂತಲೂ ಕೂಡ ಅಮರ್ಷ ಅಂದರೆ ಕ್ರೋಧ ಅಂತ ಅರ್ಥ, ಸಿಟ್ಟು. ಆ ಕ್ರೋಧಕ್ಕೆ ಅಭಿಮಾನಿಗಳಾಗಿರತಕ್ಕಂತಹ ದೈತ್ಯರು ತಮೋಯೋಗ್ಯರ ಭೃತ್ಯರು ಅಧಮರು ಅಮರ್ಷಾದ್ಯಭಿಮಾನಿ ದೈತ್ಯರು. ಅವಕ್ಕಿಂತಲೂ ಈ ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಮೊದಲಾದ ಗುಣಗಳಿಗೆ ಏನು ಅಭಿಮಾನಿ ದೈತ್ಯರಿದ್ದಾರೆ ಅವರು ಇವ್ರಿಗಿಂತಲೂ ಇನ್ನೂ ಕಡಿಮೆ ಆಗ್ತಾರೆ. ಅವ್ರಿಗಿಂತಲೂ ಇನ್ನೂ ಕಡಿಮೆ ಅಂದರೆ ನಮುಚಿ ಮೊದಲಾದವರಿಗಿಂತಲೂ ವಿಪ್ರಚಿತಿ ನೀಚ. ಹೀಗಾಗಿ ಆ ತಮೋಯೋಗ್ಯ
ಅವರಲ್ಲಿಯೂ ಕೂಡ ಇಷ್ಟು ಈ ರೀತಿಯಾಗಿರತಕ್ಕಂತಹ ತಾರತಮ್ಯ. ಯಾರು ಈ ಕ್ರೋಧ ಲೋಭ ಮೋಹ ಮೊದಲಾಗಿರತಕ್ಕಂಥ ಅಭಿಮಾನಿ ದೈತ್ಯರಿದ್ದಾರೆ, ಅವರಿಗಿಂತಲೂ ನಮುಚಿ ಮೊದಲಾದಂತಹ ಅವರ ನೀಚರು, ಅವರಿಗಿಂತಲೂ ವಿಪ್ರಚಿತಿ ನೀಚ, ಅವರಿಗಿಂತಲೂ ವಿಪ್ರಚಿತ್ತಿ ಅನ್ನೋ ಮಹಾ ಅಸುರ, ಅವನೇ ಜರಾಸಂಧನಾಗಿ ಹುಟ್ಟ್ಯಾನ, ಭೀಮಸೇನ ದೇವರ ಕೈಯ ಸತ್ತ. ಮೂಲ ದೇವಾಸುರ ಸಂಗ್ರಾಮದಲ್ಲಿಯೂ ಕೂಡ ಈ ವಿಪ್ರಚಿತ್ತಿಯನ್ನು ವಾಯುದೇವರೇ ಸಂಹಾರ ಮಾಡಿರ್ತಾನೆ. ಆ ವಿಪ್ರಚಿತ್ತಿಯೇ ಇಲ್ಲ ಈ ಜರಾಸಂಧನ ಹುಟ್ಟಿರ್ತಾನೆ, ಮತ್ತು ವಾಯುದೇವರೇ ಭೀಮಸೇನ ದೇವರೇ ಬಂದು ಕುಂತಾನವನ್ನ. ಹೀಗ ಇವರಿಗಿಂತ ವಿಪ್ರಚಿತ್ತಿ ಕಡಿಮೆ ಅಂತ ಇಲ್ಲಿ ಇವರ ತಾರತಮ್ಯವನ್ನು ಹೇಳುತ್ತಾ ಇದ್ದಾರೆ. ಮರ ಬಳ್ಳಿ ಹುಲ್ಲು ಪೊದೆಯ ಸ್ವರೂಪದ ಸ್ವರೂಪ ಜೀವರು ಕ್ರಮವಾಗಿ ಹಿಂದೆ ಹೇಳಿದವರಿಗಿಂತಲೂ ಕಡಿಮೆ. ಇವರಿಗಿಂತಲೂ ನಿತ್ಯ ಸಂಸಾರಿಗಳಾದ ನಿತ್ಯ ಸಂಸ್ಕಾರಿಗಳಾದ ರಾಜಸರು ಕಡಿಮೆ, ಅವರಿಗಿಂತ ಅಜ್ಞಾನಿಗಳಾದ ತಮೋಯೋಗ್ಯ ಜೀವರ ಭೃತ್ಯರು ಕಡಿಮೆ, ಅವರಿಗಿಂತಲೂ ಕ್ರೋಧಾಭಿಮಾನಿ ದೈತ್ಯರು ಕಡಿಮೆ, ಅವರಿಗಿಂತಲೂ ನಮುಚಿ ಮೊದಲಾದವರು ಕಡಿಮೆ, ಅವರಿಗಿಂತಲೂ ವಿಪ್ರಚಿತ್ತಿ ಕಡಿಮೆ. ಕಠಿಣ ಪದಗಳಲ್ಲಿ ಅಮರುಷ ಅಂದರೆ ಕ್ರೋಧ, ದ್ರುಮ ಅಂದರೆ ಗಿಡ, ಗುಲ್ಮ ಅಂದರೆ ಪೊದೆ, ದ್ರುಮಲತಾ ತೃಣಗುಲ್ಮ ಜೀವರು ಪ್ರಮದಿ ನೀಚರು ಇವರಿಗಿಂತ
ಸಮರೆನಿಸುವರು ನಿತ್ಯಬದ್ಧರಿಗಿಂತ ಜ್ಞಾನಿ. ತಮೋ ಯೋಗ್ಯರ ಭೃತ್ಯರಥಮರು ಅಮರುಷಾಜ್ಯಭಿಮಾನಿ ದೈತ್ಯರು. ನಮುಚಿ ಮೊದಲಾದವರಿಗಿಂತಲೇ ವಿಪ್ರಚಿತಿ ನೀಚ. ಸಂಶಯ ಇದ್ರೆ ಕೇಳಬಹುದು. ಜರಾಸಂಧ. ವಿಪ್ರಚಿತ್ಯ ಅಂದ್ರೆ ಜರಾಸಂಧ. ಮತ್ತೆ ಬರುವ ವಾರ ಕೋಣ. ನಮಸ್ಕಾರ ಆಚಾರ್ಯ. ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ.